ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ದಿವಸ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಾಕಿನಲ್ಲಿ ಒಂದು ಅರ್ಧ ಎಕರೆ ಅಡಿಕೆ ತೋಟ ಮತ್ತು ಅದರಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆದಿರ್ತಕ್ಕಂಥ ಬಾಳೆ ತೋಟದಲ್ಲಿ ನಾವು ಒಂದು AC ರೈನ್ ಜೆಟ್ ಇರಿಗೇಷನ್ ಸಿಸ್ಟಮ್ ಅಂತ ಒಂದು ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇವೆ. ಸೊ ಇದು ನೋಡಿ, ಕೇವಲ 10 ನಿಮಿಷದಲ್ಲಿ ಅರ್ಧ ಎಕರೆ ಜಾಗ, ಪ್ರತಿಯೊಂದು ಇಂಚಿಂಚು ಜಾಗನೂ ತೇವಾಂಶದಿಂದ ಕೂಡುತ್ತೆ. ಕೇವಲ 10 ನಿಮಿಷದಲ್ಲಿ 7,000 ಲೀಟರ್ ನೀರು ಈ ಅರ್ಧ ಎಕರೆ ಜಾಗಕ್ಕೆ ಸಂಪೂರ್ಣವಾಗಿ ಪ್ರಸಾರ ಆಗುತ್ತೆ. ಈ ನೀರು ಎಲ್ಲ ಏನು ಇದರಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಗಿಡ ಮರಿಗಳಿಗೆ ನೀರು ಸಿಗುತ್ತೆ. ಸೊ ಇದನ್ನು ಅನ್ವೇಷಣೆ ಮಾಡಿದಂಥ ಒಬ್ಬರು ರೈತರು, ಇದನ್ನು ಚೇಳೂರಿನ ವೆಂಕಟೇಶ್ ಅನ್ನೋ ರೈತರು ಈ AC ರೈನ್ ಜೆಟ್ ಸಿಸ್ಟಮನ್ನು ಸ್ಥಳೀಯವಾಗಿ ಸಿಗ್ತಕ್ಕಂಥ ಏನು ಈ ಇರಿಗೇಷನ್ ಈ ಲ್ಯಾಟ್ರಲ್ಸ್ ಸಿಸ್ಟಮ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಅವ್ರದ್ದೇ ಆದಂಥ ಒಂದು ಪದ್ಧತಿನಲ್ಲಿ ಈ ಒಂದು ತುಂತುರು ನೀರಾವರಿ ಪದ್ಧತಿಯನ್ನು ಅವರು ಅನ್ವೇಷಣೆ ಮಾಡಿದರು. ಅದನ್ನು ನಾವು ಡೆಮೋ ನೋಡಿ ಬಂದಾದ ಮೇಲೆ ನಮ್ಮ ಫಾರಮಲ್ಲಿ ಇತರೆ ರೈತರಿಗೆ ಇದ್ರ ಬಗ್ಗೆ ಡೆಮೋ ಕೊಡಬೇಕು ಒಂದು ಆಸಕ್ತಿಯಿಂದ ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ವಿ. ಇದು ತುಂಬ ಚೆನ್ನಾಗಿ ಈ ಒಂದು ಪದ್ಧತಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೋಡಿ, ಅರ್ಧ ಎಕರೆನಲ್ಲಿ ಈ ಥರದ AC ರೈನ್ ಜೆಟ್ ಸಿಸ್ಟಮ್ಸು 60 ನಾವು ಹಾಕಿದ್ದೀವಿ. 60 ಸಿಸ್ಟಮ್ಸ್ ಇದ್ದಲು ಒಟ್ಟಿಗೆ ನೀರು ಈ ಅರ್ಧ ಎಕರೆ ಪ್ರದೇಶದಲ್ಲಿ ನೀರು ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಕೇವಲ 10 ನಿಮಿಷದಲ್ಲಿ ಈ ನೀರು ಏನು ನಮ್ಮ ಸಂಪಿದ್ದ ಒಂದು ಮೋಟ್ರಿಟ್ಟು ಹೊಡೆದಿದ್ದೀವಿ. ಸೊ ಎಲ್ಲ ಯೂನಿಫಾರ್ಮ್ ಆಗಿ ಎಲ್ಲ ಮಣ್ಣಿನ ಎಲ್ಲ ಇದು ಹೊಲದಲ್ಲೂ ಅರ್ಧ ಎಕರೆ ಹೊಲದಲ್ಲಿ ಸ್ಪ್ರೆಡ್ ಆಗಿ ಎಲ್ಲ ಬೆಳೆಗಳಿಗೆ ಏನೇನು ಬೆಳೆ ಹಾಕಿದ್ದೀವಿ ಇಲ್ಲಿ ಅಷ್ಟೂ ಬೆಳೆಗೆ ಸಮ ಪ್ರಮಾಣದಲ್ಲಿ ನೀರು ಸಿಗುತ್ತೆ. ಎಲ್ಲ ರೀತಿಯ ವಿವಿಧ ಬೆಳೆಗಳನ್ನು ನಾವು ಈ ಒಂದು ಅರ್ಧ ಎಕರೆನಲ್ಲಿ ಬೆಳಿಬೋದು. ಇದು ಎಲ್ಲ ರೀತಿಯ ಬೆಳೆಗಳಿಗೆ, ತರಕಾರಿ ಇರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಮತ್ತು ರಾಗಿ, ಇದರ ಸಿರಿಧಾನ್ಯಗಳಿರ್ಬೋದು, ಎಲ್ಲ ರೀತಿಯ ಬೆಳೆಗಳಿಗೆ ಈ ಒಂದು ಪದ್ಧತಿ ತುಂಬ ಸೂಕ್ತವಾಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದರ ಒಂದು ಪ್ರಾತ್ಯಕ್ಷಿಕೆಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನೋಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಇದು ಇಷ್ಟ ಆಯಿತು ಅಂದರೆ ಇದನ್ನು ನೀವು ನಿಮ್ಮ ಜಮೀನಿನಲ್ಲೂ ಸಹ ಈ ಒಂದು AC ರೈನ್ ಜೆಟ್ ಸಿಸ್ಟಮ್ನ ಅಳವಡಿಸ್ಕೋಬೋದು. ಇದು ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಈ ಒಂದು ಪದ್ಧತಿಯನ್ನು ನಮಗೆ ಸಿಗ್ತಕ್ಕಂಥ ಸ್ಥಳೀಯ ಈ ನೀರಾವರಿ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ನಾವೇ ಮಾಡ್ಕೋಬೋದು. ಅಥವಾ ನಿಮಗೆ ಆಸಕ್ತಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಒಂದು ಏನು ಹೆಡ್ AC ರೈನ್ ಜೆಟ್ ಸಿಸ್ಟಮ್ ಇದೆ, ಇದನ್ನು ಇದರ ಅನ್ವೇಷಕ ವೆಂಕಟೇಶ್ ಅವರು ಇದನ್ನು ನಿಮಗೆ ಮಾಡಿಕೊಡ್ತಾರೆ. ಸೊ ಅದನ್ನು ಅವರಿಂದ ತಗೊಂಡು ಆಮೇಲೆ ನೀವು ಈ ಪದ್ಧತಿಯನ್ನು ನಿಮ್ಮ ಹೊಲಗಳಲ್ಲಿ ಅಳವಡಿಸ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.